ವಿದ್ಯಾರ್ಥಿಗಳೇ, ಶಿಕ್ಷಕ ಮಿತ್ರರೇ, ಕರ್ನಾಟಕ ಸರ್ಕಾರ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಸಮಗ್ರ ಶಿಕ್ಷಣ ಕರ್ನಾಟಕ ಇವರ ಸಹಯೋಗದಿಂದ ನಡೆಯುತ್ತಿರುವ ಕೋರ್ ವಿಜ್ಞಾನ ಚಟುವಟಿಕಾ ಕೇಂದ್ರಗಳು ಪ್ರಸ್ತುತಪಡಿಸುತ್ತಿರುವ ಚಿನ್ನರ ಚಿಲಿಪಿಲಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಪ್ರತಿ ವಾರ ಚಿನ್ನರ ಚಿಲಿಪಿಲಿ ಕಾರ್ಯಕ್ರಮದಲ್ಲಿ ಹಲವಾರು ಶಿಕ್ಷಕರು ಬಂದು ಹಲವಾರು ಚಟುವಟಿಕೆಗಳನ್ನು ಮಾಡಿ ತೋರಿಸಿದ್ದಾರೆ. ಅದೇ ರೀತಿ ಈ ವಾರವೂ ಕೂಡ ಹಲವಾರು ಶಿಕ್ಷಕರು ಬರ್ತಾ ಇದ್ದಾರೆ, ಬಂದು ನಿಮಗೆ ಚಟುವಟಿಕೆ ಮಾಡಿ ತೋರಿಸುತ್ತಾರೆ. ಮೊದಲಿಗೆ ನಮ್ಮ ರಾಜ್ಯ ವ್ಯವಸ್ಥಾಪಕರಾದ ಅಗಸ್ತ್ಯ ಅಂತಾರಾಷ್ಟ್ರೀಯ ಪ್ರತಿಷ್ಠಾನದ ಸುರೇಶ್ TS ಸರ್ ಅವರು ಯಾವ ಚಟುವಟಿಕೆ ಮಾಡ್ತಾ ಇದ್ದಾರೆ ಅಂತ ನೋಡಿ ಬರೋಣ. ಈಗ ನಾವು ಆಯತ ಘನದ ಬಗ್ಗೆ ಅಭ್ಯಾಸ ಮಾಡೋಣ. ಆಯತ ಘನವು 6 ಆಯತಾಕಾರದ ಮುಖಗಳನ್ನು ಹೊಂದಿರುವ ಒಂದು ಘನಾಕೃತಿ. ಇದರಲ್ಲಿ 6 ಮುಖಗಳಿದ್ದು 3 ಜೊತೆ ಅಭಿಮುಖ ಆಯತಗಳು ಸರ್ವಸಮವಾಗಿರುತ್ತವೆ. ಈ ಆಯತ ಘನ ಉದ್ದವನ್ನು ನಾವು L ಎಂದು, ಅಗಲವನ್ನು B ಎಂದು, ಎತ್ತರವನ್ನು H ಎಂದು ತೆಗೆದುಕೊಂಡಿದ್ದೇವೆ. ಈಗ ಆಯತಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನಾಗ್ತದೆ ಅಂತ ನೋಡೋಣ. ಈ ಆಯತಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದರೆ ಮೇಲ್ಮುಖ ಮತ್ತು ಕೆಳಮುಖಗಳನ್ನು ಬಿಟ್ಟು ಪಾರ್ಶ್ವದಲ್ಲಿ ಇರುವ 4 ಮುಖಗಳ ವಿಸ್ತೀರ್ಣಗಳ ಒಟ್ಟು ಮೊತ್ತ. ಹಾಗಾದರೆ ಏನಾಗ್ತದೆ, ಈ ಮುಖದ ವಿಸ್ತೀರ್ಣ LH, ಅದೇ ರೀತಿ ಇದರ ಹಿಂದಿನ ಮುಖದ ವಿಸ್ತೀರ್ಣವು L × LH, ಅದೇ ರೀತಿ ಈ ಮುಖದ ವಿಸ್ತೀರ್ಣ B × H BH, ಈ ಮುಖದ ವಿಸ್ತೀರ್ಣವು BH. ಹಾಗಾದರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಈಕ್ವಲ್ ಟು 2LH ಪ್ಲಸ್ 2BH. ಅದನ್ನೇ ನಾವು ಇಲ್ಲಿ ಕೂಡ ನೋಡ್ಬೋದು. ಈ ರೀತಿ ಆಯತಘನ ಕೃತಿ ಇದೆ. ಇದನ್ನು ಬಿಚ್ಚಿದಾಗ ಮೇಲ್ಮುಖ ಮತ್ತು ಕೆಳಮುಖಗಳನ್ನು ಬಿಟ್ಟು ಪಾರ್ಶ್ವ ಮುಖಗಳ ಮೊತ್ತ BH, ಇದು BH, ಇದು LH, ಇದು LH, 2LH ಮತ್ತು 2BH ಒಟ್ಟು ಮೊತ್ತನೇ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಹಾಗಾದರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಈಕ್ವಲ್ ಟು 2 × LH ಪ್ಲಸ್ BH, ಅಂದರೆ 2LH ಪ್ಲಸ್ 2BHರಲ್ಲಿ ಎರಡನ್ನು ಕಾಮನ್ ತೆಗೆದಾಗ ಬ್ರ್ಯಾಕೆಟ್ನಲ್ಲಿ LH ಪ್ಲಸ್ BH ಉಳಿಯುತ್ತದೆ. ಇನ್ನು ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಆಯತಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎಂದಾಗ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಮೇಲ್ಮುಖ ಮತ್ತು ಕೆಳಮುಖಗಳ ವಿಸ್ತೀರ್ಣಗಳ ಮೊತ್ತ. ಹಾಗಾದರೆ ಆಯತಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನಾಗ್ತದೆ, LB ಪ್ಲಸ್ LB. ಮೇಲ್ಮುಖ ಕೆಳಮುಖಗಳ ವಿಸ್ತೀರ್ಣ 2LB ಮತ್ತು ಪಾರ್ಶ್ವ ಮುಖಗಳ ವಿಸ್ತೀರ್ಣವು 2BH ಪ್ಲಸ್ 2H. ಒಟ್ಟು ಟೋಟಲ್ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಈಕ್ವಲ್ ಟು 2LB ಪ್ಲಸ್ 2BH ಪ್ಲಸ್ 2HL. ಈ 2ಅನ್ನು ಕಾಮನ್ ತೆಗೆದಿದಾಗ ಬ್ರ್ಯಾಕೆಟ್ನಲ್ಲಿ LB ಪ್ಲಸ್ BH ಪ್ಲಸ್ HL ಉಳಿತದೆ. ಇದು ಆಯತಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಅದೇ ರೀತಿ ಆಯತಘನದ ಘನಫಲ. ಘನಫಲ ಎಂದಾಗ ನಾವು ಆಯತಘನದ ಉದ್ದ ಇಂಟು ಅಗಲ ಇಂಟು ಎತ್ತರ, ಈ ಮೂರನ್ನು ಗುಣಾಕಾರ ಮಾಡೋದು. ಉದ್ದ ಇಂಟು ಅಗಲ ಇಂಟು ಎತ್ತರ L ಇಂಟು B ಇಂಟು H. ಆಯತಘನದ ಘನಫಲ ಈಕ್ವಲ್ ಟು LBH. ಘನಮಾನಗಳು ಅಂದರೆ ಘನಫಲವನ್ನು ಘನಮಾನಗಳಲ್ಲಿ ಹೇಳ್ತೀವಿ, ವಿಸ್ತೀರ್ಣವನ್ನು ನಾವು ಚದರಮಾನಗಳಲ್ಲಿ ಹೇಳ್ತೀವಿ. ಹೀಗೆ ನಾವು ಆಯತಘನದ ಘನಫಲ ಹಾಗೂ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣಗಳನ್ನು ಕಂಡುಹಿಡಿಯುವ ಸೂತ್ರವನ್ನು ಈ ಮಾದರಿಯ ಮೂಲಕ ತಿಳಿದುಕೊಳ್ಳುವುದು. ಹಾಗೆಯೇ ಈ ಚಾರ್ಟ್ನಲ್ಲಿ ಈ ಆಯತಘನವನ್ನು ಈ ರೀತಿಯಾಗಿ ಮಡಚಿ
ನೋಡಲಿಕ್ಕೆ ಬರ್ತದೆ ಮತ್ತು ಅದನ್ನು ಬಿಚ್ಚಿದಾಗ ಅದರ ಅಳತೆಗಳನ್ನು ಕೂಡ ಮುಖಗಳನ್ನು ಕೂಡ ನಾವು ನೋಡಲಿಕ್ಕೆ ಬರುತ್ತದೆ. ಧನ್ಯವಾದಗಳು. सांस लेने की दर। हम लगातार सांस लेते और छोड़ते हैं। श्वसन के अंतर्गत सांस लेना और सांस छोड़ना दोनों शामिल है और यह हमारी श्वसन प्रक्रिया का एक महत्वपूर्ण हिस्सा है। विश्राम अवस्था में एक 10 साल के बच्चे के लिए एक स्वस्थ श्वसन दर 15 से 20 श्वास प्रति मिनट होती है। एक वयस्क के लिए एक स्वस्थ श्वसन दर 12 से 18 श्वास प्रति मिनट होती है। किंतु हमारी सांस लेने की दर अक्सर बदलती रहती है। जब हम सो रहे होते हैं तो यह धीमी हो जाती है। जब हम उत्तेजित होते हैं तो ये तेज हो जाती है। जब हम व्यायाम करते हैं या कुछ भारी उठा लेते हैं या एक बस के पीछे दौड़ते हैं तो हम बहुत तेज सांस लेने लगते हैं। हम कुछ हद तक अपनी सांस को नियंत्रित कर सकते हैं, लेकिन थोड़े से भी समय के लिए सांस लेना छोड़ नहीं सकते हैं। सबसे लंबे समय तक सांस को रोके रखने का विश्व रिकॉर्ड डेनमार्क का स्टिग सेवरिनसन ने बनाया था। उसने पानी के अंदर लगातार 22 मिनट तक अपनी सांस को रोके रखा था। एक आम आदमी 2 से 3 मिनट से ज्यादा समय के लिए अपनी सांस नहीं रोक सकता है। विश्राम के समय और काम करने के बाद सांस लेने की दर का अवलोकन करने के लिए हमें जरूरत है एक विराम घड़ी, पेपर और पेंसिल की। विद्यार्थियों को 4 टोलियों में बांटे। हर एक टोली निम्न में से कोई एक व्यायाम चुन ले। कूदना, दौड़ना या तेजी से पैर के दोनों अंगूठे को एक एक करके छूना। कोई एक विद्यार्थी अपनी पूरी टोली का टाइम कीपर बन जाए। टाइम कीपर को विराम घड़ी दे दें। सबसे पहले विद्यार्थी अपने टोलियों में जोड़े बना लें और एक दूसरे के आमने सामने मुंह करके बैठ जाएं। सभी जोड़ों में एक विद्यार्थी गहरी सांस लेगा और दूसरा विद्यार्थी 1 मिनट तक सांसों की गिनती करेगा। सांस लेना और सांस छोड़ना दोनों की। डाटा को लिख लें। इसे कम से कम 3 बार दोहराएं। अब विद्यार्थी 3 मिनट के लिए कोई एक व्यायाम करे, जैसे कि चलना, दौड़ना, पैर के अंगूठों को छूना, जॉगिंग करना आदि, और जो विद्यार्थी व्यायाम कर रहा है उसकी सांसों को गिने। डाटा दर्ज कर लें। अब विद्यार्थी पूरी तरह से विश्राम करे और उसके बाद 1 मिनट तक सांसों की गिनती करें। डाटा तालिकाबद्ध कर लें। जैसे कि डाटा से हम देख सकते हैं कि शारीरिक गतिविधि बढ़ने के साथ साथ सांस लेने की दर बढ़ रही है और व्यायाम करने के बाद धीरे धीरे एक सामान्य दर पर आ रही है। सवाल जवाब। शिशु वयस्कों की तुलना में तेज सांस क्यों लेते हैं? शिशुओं में फेफड़े पूरी तरह से पसलियों से भरे होते हैं। जब वो सांस लेते हैं तो फेफड़ों के फैलने के लिए बहुत कम जगह होती है। जैसे जैसे शिशु बड़ा होता जाता है, पसलियां फेफड़ों की तुलना में तेजी से बढ़ती है। यह फेफड़ों के फैलने के लिए और हर सांस में अधिक हवा अंदर आ सके के लिए जगह बनाती है। कौन से जानवर की सांस लेने की दर सबसे कम है? सांस लेने की दर कई कारकों के कारण भिन्न हो सकती है। इन कारकों में शामिल है जानवरों का आकार, इनकी शारीरिक और उपापचयी गतिविधि और जहां वे रहते हैं वहां का पर्यावरण। यह कहते हुए यह नोट करना दिलचस्प है कि कछुओं की सांस लेने की दर केवल 4 श्वास प्रति मिनट होती है। वहीं दूसरी और घरेलू चूहे की सांस लेने की दर 160 सांस प्रति मिनट तक हो सकती है। You don't even know me like that. Are you pressed for time? Put you on my mind. Come a little closer like that. Staying up all night, throwing drinks back. Blue eyes smiling while you're cursing. I admit it's working. You're working. Don't care. Crazy is perfect, shaky
shaky and I'm slurring, 'cause I'm nervous. It's you, it's you, oh you. The second I saw you, I'm nervous that it's you. I'm nervous. I'm nervous. I'm nervous that it's you. I'm just saying, I can't ignore you. I'm not playing. Might mess up and fall for you. I'm nervous. I'm nervous that it's you. Oh, you, that it's you. You don't even know me like that. Are you pressed for time? Put you on my mind. Come a little closer like that. Staying up all night, throwing drinks back. Blue eyes smiling while you're cursing. I admit it's working. You're working. Don't care, you're crazy, it's perfect. Shaky and I'm slurring, 'cause I'm nervous. It's you, it's you, oh you. The second I saw you, I'm nervous that it's you. I'm nervous. I'm nervous. I'm nervous that it's you. Now we don't wanna go back. Blurring all the lines, been going from. I know that we both should get back. Been losing my mind, like being lost in yeah, your blue eyes, all my plans reversing. You know that it's working. You're working. Don't care, you're crazy, it's perfect. Shaky and I'm slurring, 'cause I'm nervous. It's you. ವಿದ್ಯಾರ್ಥಿಗಳೇ, ಮಗ್ಗಿಯನ್ನು ಬರೆಯುವ ಹೊಸದೊಂದು ವಿಧಾನವನ್ನು ಇವತ್ತು ನೋಡೋಣಂತ. ಮೊದಲಿಗೆ ಅಡ್ಡ ಸಾಲಿನಲ್ಲಿ 1, 2, 3, 10ರವರೆಗೆ ಬರೆದುಕೊಳ್ಳೋಣ. ಅದರಂತೆ ಕಂಬ ಸಾಲಿನಲ್ಲಿ 10ರವರೆಗೆ ಬರೆದುಕೊಳ್ಳೋಣ. ತದನಂತರ ಪ್ರಧಾನ ಕವರ್ಣಾಂಶದಲ್ಲಿ 1, 4, 9, 16, 25, 36, 49, 64, 81, 100 ಹೀಗೆ ಬರೆದುಕೊಳ್ಳೋಣ. ಇವುಗಳನ್ನು ನಾವು ವರ್ಗ ಸಂಖ್ಯೆಗಳು ಎಂದು ಕರೆಯುತ್ತೇವೆ. ಈಗ ಮಧ್ಯದಲ್ಲಿ ಸಂಖ್ಯೆಗಳನ್ನು ತುಂಬುತ್ತಾ ಹೋಗೋಣ. ಮೊದಲಿಗೆ 9ರ ಕೆಳಗಡೆ ಮತ್ತು ಮೇಲ್ಗಡೆ 1 ಕಳೆದು 8 8 ಹಚ್ಚೋಣ. ಅದರಂತೆ 16ರ ಮೇಲ್ಗಡೆ ಕೆಳಗಡೆ 1 ಕಳೆದು 15 15 ಹಚ್ಚೋಣ. ತದನಂತರ 3 ಕಳೆದು 12 ಕೆಳಗಡೆ 12 ಹಚ್ಚೋಣ.
ತದನಂತರ 5 ಕಳೆದರೆ 7 ಬರುವುದು, ಈ ಕಡೆ 7 ಬರುವುದು. ಹೀಗೆ ಮುಂದುವರಿಯುತ್ತಾ ಹೋಗಿ ನಾವು ಮಗ್ಗಿಯ ಕೋಷ್ಟಕವನ್ನು ಪೂರ್ಣ ಮಾಡಬಹುದಾಗಿದೆ. ಅದರಂತೆ ಇಲ್ಲಿ ಬರ್ತಕ್ಕಂಥ ಸಂಖ್ಯೆಗಳು ಸಮಸಂಖ್ಯೆಗಳಾಗಿರುತ್ತವೆ. ಇಲ್ಲಿ 6 ಸಮಸಂಖ್ಯೆಗಳಾಗಿರುತ್ತವೆ. 12 ಇದಕ್ಕಿಂತ 2 ಕಡಿಮೆ 10, 4 ಕಡಿಮೆ ಆಯಿತು ಅಂದರೆ ಇಲ್ಲಿ 6 ಬರ್ತು. ಅದೇ ರೀತಿ 12ರಲ್ಲಿ 2 ಕಡಿಮೆ ಅಂದರೆ 10, 4 ಕಡಿಮೆ ಎಂದರೆ 6 ಬರುವುದು. ಅದರಂತೆ ಇಲ್ಲಿ 20, 2 ಕಡಿಮೆ 18, 4 ಕಡಿಮೆ 14, 14ರಲ್ಲಿ 6 ಕಳೆದರೆ 8 ಬರುವುದು. ಅದೇ ರೀತಿ ಇಲ್ಲಿ 20, 18, 14, 8. ಅದೇ ರೀತಿ ಮುಂದುವರಿಸೋಣ. 30, 2 ಕಡಿಮೆ 28, 4 ಕಡಿಮೆ 24, 6 ಕಡಿಮೆ 18, 8 ಕಡಿಮೆ 10 ಇಲ್ಲಿ ಉಳಿಯುತ್ತದೆ. ಅದರಂತೆ ಅದೇ ಸಂಖ್ಯೆಯನ್ನು ಮಿರರ್ ಇಮೇಜ್ ಎಂದು ಕರೆಯಲಾಗುವಂತೆ ಬರೆಯುತ್ತಾ ಹೋಗೋಣ. 30, 28, 24, 18. ವಿದ್ಯಾರ್ಥಿಗಳೇ, 2ರ ಮಗ್ಗಿ ಈಗ ಪೂರ್ಣಗೊಂಡಿತಲ್ಲವೇ? 2, 4, 6, 8, 10, 12, 14, 16, 18, 20. ಅದೇ ರೀತಿ 3ರ ಮಗ್ಗಿಯನ್ನು ಒಂದು ಸಾರಿ ನೋಡೋಣ. 3, 6, 9, 12, 15, 18, 21, 24, 27. ಇದೇ ರೀತಿ ನಾವು ಮುಂದುವರಿಸುತ್ತಾ ಕೋಷ್ಟಕವನ್ನು ಪೂರ್ಣಗೊಳಿಸೋಣ. ಮುಂದಿನ ಕೋಷ್ಟಕವನ್ನು ಮಕ್ಕಳೇ ನೀವೇ ಮಾಡುತ್ತೀರಲ್ಲವೇ? ಇದು ತಾಮ್ರದ ತಂಬಿಗೆ. ತಾಮ್ರದ ತಂಬಿಗೆಯ ಮೇಲೆ ನೀಲಿ ಮಿಶ್ರಿತ ಹಸಿರು ಮತ್ತು ಕಪ್ಪು ಮಿಶ್ರಿತ ಹಸಿರು ಬಣ್ಣದ ಲೇಪನದ ಕಲೆಗಳನ್ನ ನೀವಿಲ್ಲಿ ಕಾಣ್ತಾ ಇರಬಹುದು. ಹಾಗಿದ್ರೆ ಈ ಕಲೆಗಳು ಏನನ್ನ ಸೂಚಿಸುತ್ತವೆ? ಈ ಒಂದು ಕ್ರಿಯೆ ತಾಮ್ರದ ಸಂಕ್ಷಾರಣ ಕ್ರಿಯೆಯನ್ನ ಒಳಗೊಂಡಿದೆ. ಅಂದ್ರೆ ತಾಮ್ರದ ಕರೋಜನ್. ತಾಮ್ರದ ವಸ್ತುಗಳನ್ನ ನಾವು ವಾತಾವರಣದಲ್ಲಿಟ್ಟಾಗ ಮೊದಲಿಗೆ ತಾಮ್ರವು ವಾತಾವರಣದಲ್ಲಿ ಇದ್ದಂತಹ ಆಮ್ಲಜನಕದೊಂದಿಗೆ ವರ್ತಿಸಿ ಕಪ್ಪು ಬಣ್ಣದ ತಾಮ್ರದ ಆಕ್ಸೈಡ್ ಅನ್ನ ಉಂಟು ಮಾಡುತ್ತದೆ. ನಂತರದಲ್ಲಿ ಅದು ತೇವಾಂಶ ಭರಿತ ಇಂಗಾಲದ ಡೈಆಕ್ಸೈಡ್ ಮತ್ತು ಸಲ್ಫರ್ ಆಕ್ಸೈಡ್ಗಳ ಜೊತೆಗೂಡಿ ತಾಮ್ರದ ಕಾರ್ಬೋನೇಟ್ ಇನ್ನಿತರ ಸಂಯುಕ್ತಗಳನ್ನ ಉಂಟು ಮಾಡಿ ಹಸಿರು ಲೇಪನವನ್ನ ಉಂಟು ಮಾಡುತ್ತದೆ. ಯಾವುದೇ ಲೋಹವು ತನ್ನ ಸುತ್ತಲಿನ ವಸ್ತುಗಳಾದ ತೇವಾಂಶ, ಆಮ್ಲಗಳು ಇತ್ಯಾದಿಗಳಿಂದ ಆಕ್ರಮಿಸಲ್ಪಟ್ಟಾಗ ಅದು ಸಂಕ್ಷಾರಣಕ್ಕೊಳಗಾಗಿದೆ ಎಂದು ಹೇಳಲಾಗುತ್ತದೆ. ಇಲ್ಲಿ ಈ ತಾಮ್ರದ ತಂಬಿಗೆಯ ಮೇಲಿನ ಕಲೆಗಳನ್ನ ನೋಡಿ ನಾವು ಇಲ್ಲಿ ತಾಮ್ರವು ಸಂಕ್ಷಾರಣಕ್ಕೊಳಗಾಗಿದೆ ಎಂದು ಹೇಳಬಹುದು. ಹಾಗಿದ್ದರೆ ಈ ಒಂದು ಅವಧಿಯಲ್ಲಿ ನಾವು ಈ ತಾಮ್ರದ ಮೇಲೆ ಉಂಟಾಗಿರುವ ನೀಲಿ ಮತ್ತು ಕಪ್ಪು ಮಿಶ್ರಿತ ಹಸಿರು ಕಲೆಗಳನ್ನ ಸುಲಭವಾಗಿ ಹೋಗಲಾಡಿಸುವ ವಿಧಾನದ ಕುರಿತು ಅಭ್ಯಸಿಸೋಣ. ಒಂದು ಬಟ್ಟಲಿಗೆ ಸ್ವಲ್ಪ ನೀರು ತೆಗೆದುಕೊಂಡು ಅದಕ್ಕೆ ನಿಂಬೆ ರಸವನ್ನ ಸೇರಿಸಿ, ಅರ್ಧ ಚಮಚ ಅಡುಗೆ ಉಪ್ಪನ್ನ ಸೇರಿಸಿ, 1/4 ಚಮಚ ಅಡುಗೆ ಸೋಡಾವನ್ನ ಸೇರಿಸಿ. ಇದರಲ್ಲಿ ಎಷ್ಟು ಹಿಡಿಯುತ್ತದೆಯೋ ಅಷ್ಟು ಚಾಣಿಸದೇ ಇರತಕ್ಕಂಥ ಗೋಧಿ ಹಿಟ್ಟನ್ನ
ಸೇರಿಸಿ ಚೆನ್ನಾಗಿ ಕಲಿಸಿ. ತಯಾರಿಸುವ ಪೇಸ್ಟನ್ನು ಸ್ವಲ್ಪವಾಗಿ ತೆಗೆದುಕೊಂಡು ಈ ತಾಮ್ರದ ತಂಬಿಗೆಯನ್ನು ನಿಧಾನವಾಗಿ ಉಜ್ಜುತ್ತಾ ಸಾಗಿ. ಉಜ್ಜುತ್ತಾ ಹೋದಂತೆ ತಾಮ್ರದ ತಂಬಿಗೆಯ ಮೇಲಿನ ಕಲೆಗಳು ಅಳಿಸುವುದನ್ನು ನೀವು ಗಮನಿಸಿ. ಕ್ರಮೇಣ ಉಜ್ಜುತ್ತಾ ಸಾಗಿದಂತೆ ತಾಮ್ರದ ತಂಬಿಗೆಯ ಮೇಲಿನ ಎಲ್ಲ ಕಲೆಗಳು ಕೂಡ ಮಾಯವಾಗುವು. ತಾಮ್ರ ಪುನಃ ತನ್ನ ಹೊಳಪಾದಂತಹ ಕೆಂಪು ಮೇಲ್ಮೈಯನ್ನ ಪಡೆಯುವುದು. ತಾಮ್ರವು ಪುನಃ ತನ್ನ ಹೊಳಪಾದ ಕೆಂಪು ಮೇಲ್ಮೈಯನ್ನ ಪಡೆದಿರುವುದನ್ನ ನಾವಿಲ್ಲಿ ನೋಡಬಹುದು. ನೋಡಿದ್ರಲ್ಲ ಮಕ್ಕಳೇ, ಇವತ್ತಿನ ದಿನ ಎಷ್ಟೊಂದು ಚಟುವಟಿಕೆಗಳನ್ನು ಕಲಿಯೋಕ್ಕೆ ಸಿಕ್ಕಿತು ಅಂತ. ಇದೇ ರೀತಿಯ ಚಟುವಟಿಕೆಗಳು ನಿಮ್ಮಲ್ಲಿ ಏನಾದರೂ ಇದ್ದರೆ ದಯವಿಟ್ಟು ನಿಮ್ಮ ವಿಡಿಯೋಸ್ಗಳನ್ನು ನಮ್ಮ ಈ ಕೆಳಕಂಡ ವಾಟ್ಸಪ್ ನಂಬರಿಗೆ ಸೆಂಡ್ ಮಾಡಿ. ಓಕೆ, ಅದೇ ರೀತಿ ಈ ಎಲ್ಲ ಚಟುವಟಿಕೆಗಳನ್ನು ಹೇಳಿಕೊಟ್ಟಂತ ನಮ್ಮ ಎಲ್ಲ ಶಿಕ್ಷಕರಿಗೂ ಧನ್ಯವಾದ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸೋಣ. ಧನ್ಯವಾದಗಳು.